ಸಾರಿಗೆ ನಿಗಮಗಳಿಗೆ ಶಕ್ತಿ ಯೋಜನೆಯಿಂದ ಭಾರೀ ಸಂಕಷ್ಟ ಎದುರಾಗಿದೆ. ರಾಜ್ಯದಲ್ಲಿ ಶಕ್ತಿಯನ್ನ ಕಳೆದುಕೊಂಡ 4 ಸಾರಿಗೆ ನಿಗಮಗಳು, 4 ನಿಗಮಗಳಿಗೆ 4,6.47 ಕೋಟಿ ರೂಪಾಯಿ ಬಾಕಿ ಇದೆ. 4 ಸಾರಿಗೆ ನಿಗಮಗಳು ಕೂಡ ಇದೀಗ ಭಾರೀ ಸಂಕಷ್ಟದಲ್ಲಿವೆ, ನಷ್ಟದ ಹಾದಿಯಲ್ಲಿವೆ. ಕೆಎಸ್ಆರ್ಟಿಸಿ, ಬಿಎಂಟಿಸಿ, ಎನ್ಡಬ್ಲ್ಯೂಕೆಆರ್ಟಿಸಿ, ಕೆಕೆಆರ್ಟಿಸಿ ಸರ್ಕಾರ ಉಳಿಸಿಕೊಂಡಿರುವಂತಹ ಬಾಕಿ 4,647 ಕೋಟಿ ರೂಪಾಯಿ. ಈಗ ಶಕ್ತಿ ಯೋಜನೆ ಬಂದ ಮೇಲೆ ಮಹಿಳೆಯರಿಗೆ ಉಚಿತ ಪ್ರಯಾಣಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಅದರಿಂದಾಗಿ ಏನೆಲ್ಲ ಎಫೆಕ್ಟ್ ಆಗ್ತಾ ಇದೆ, ಯಾವ ರೀತಿಯ ಸಂಕಷ್ಟಕ್ಕೆ ಸಾರಿಗೆ ನಿಗಮಗಳು ಸಿಲುಕಿವೆ ಅನ್ನೋದು ಈಗ ಜಗಜ್ಜಾಹೀರಾಗಿದೆ. 4 ಸಾರಿಗೆ ನಿಗಮಗಳಿಗೆ ಕೋಟಿ ರೂಪಾಯಿ ಬಾಕಿ ಉಳಿಸಿಕೊಂಡಿದೆ ಸರ್ಕಾರ. ಇದನ್ನ ಹೇಗೆ ಸರಿದೂಗಿಸ್ತಾರೆ? ಗ್ಯಾರಂಟಿಯಿಂದ ಸಾರಿಗೆ ಇಲಾಖೆ ಸಂಕಷ್ಟಕ್ಕೆ ಸಿಲುಕಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರು ಕೂಡ ಇದ್ರ ಬಗ್ಗೆ ಮಾತನಾಡಿದ್ದಾರೆ. ಗ್ಯಾರಂಟಿ ಕಾರಣದಿಂದಾಗಿ ಸಾರಿಗೆ ಇಲಾಖೆಯಲ್ಲಿ ಸಂಬಳ ಇಲ್ಲ. ಹಾಗೇನೆ ಮತ್ತೊಂದು ಕಡೆ ಸಿಎಂ ಕೂಡ ಗೊಂದಲದಲ್ಲಿದ್ದಾರೆ. ಇನ್ನೆಷ್ಟು ದಿನ ಸಿಎಂ ಆಗಿರ್ತೀನಿ ಅನ್ನೋ ಗೊಂದಲ ಅವ್ರಿಗೆ ಅಂತ ಹೇಳಿ ವಿಜೇಂದ್ರ ಮಾತನಾಡಿದ್ದಾರೆ. ಇವತ್ತು ಗ್ಯಾರಂಟಿಗಳ ಪರಿಣಾಮವಾಗಿ ಸಾರಿಗೆ ಇಲಾಖೆಯು ಕೂಡ ಇವತ್ತು ಸಂಕಷ್ಟಕ್ಕೆ ಸಿಲುಕಿ ಹಾಕ್ಕೊಂಡಿರುವಂಥದ್ದು. ಅಲ್ಲೂ ಕೂಡ ಸರಿಯಾದ ರೀತಿ ಸಂಬಳ ಕೊಡೋಕ್ಕೂ ಕೂಡ ಆಗ್ತಾ ಇಲ್ಲ ಅಲ್ಲಿ ಎಂಪ್ಲಾಯೀಸ್ಗಳಿಗೆ. ಇದು ವಾಸ್ತವಿಕ ಸತ್ಯ. ಬರುವಂಥದ್ದೆಲ್ಲ ಇನ್ನೂ ಕೂಡ ಅವರ ಬಂಡವಾಳ ಬಯಲು ಆಗ್ತದೆ. ಪಾಪ ನೀವು ಮುಖ್ಯಮಂತ್ರಿಗಳು ಅವರೇ ಗೊಂದಲದಲ್ಲಿದ್ದಾರೆ. ಎಷ್ಟು ಜನ ಮುಖ್ಯಮಂತ್ರಿಗಳಾಗಿರ್ತಾರೆ ಅನ್ನುವ ಪ್ರಶ್ನೆ ಅವ್ರಿಗೆ ಕಾಡ್ತಾ ಇರುವಂಥ ಸಂದರ್ಭದಲ್ಲಿ ಕಳೆದ 1 ವರ್ಷದಲ್ಲಿ ಆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋಕ್ಕಾಗಿಲ್ಲ. ಇನ್ನು ಬರುವಂಥ ದಿನಗಳಲ್ಲಿ ಎಲ್ಲಿ ಕಂಡುಕೊಳ್ಳೋಕೆ ಸಾಧ್ಯ ಇದೆ ಅವ್ರಿಗೆ? ಒಳ ಜಗಳ, ಮತ್ತೊಂದು ಕಡೆ ಡಿನ್ನರ್ ಮೀಟಿಂಗ್ಗಳು ಎಲ್ಲವೂ ಕೂಡ ಬೆಳಗಾವಿ ಕೂಡ ಮುಂದುವರೆದಿರ್ತಕ್ಕಂಥದ್ದು. ಎಲ್ಲ ಒಂದು ಕಡೆ ರಾಜ್ಯ ಸರ್ಕಾರದ ಒಳ ಜಗಳದಿಂದಾಗಿ ಮುಖ್ಯಮಂತ್ರಿಗಳು, ಸಚಿವರು, ಶಾಸಕರ ಮಧ್ಯೆ ಏನು ಒಳ ಜಗಳ ಇದೆ, ಮುಖ್ಯಮಂತ್ರಿ ತಾನಾಗಬೇಕು ಅನ್ನೋ ಪೈಪೋಟೆ ನಡೀತಾ ಇದೆ. ಆಡಳಿತ ಅಂತೂ ಕೂಡ ಹಳಿ ತಪ್ಪಿರುವಂಥದ್ದು ಸತ್ಯ.